परमेश्वर ढिमेल ढिमेल पार्वती परमेश्वर ढिमेल ढिमेल ಗುಡ್ಡ ನನ್ನ ಆನಿವರ್ಸರಿ ಪಾರ್ಟಿ ಬಹಳ ರಿಚ್ ಆಗಿರ್ಬೇಕಾ ಫಿಕ್ಸ್ ಏನು ಹೇಳ್ಕೊಂಡ್ ಬರ್ತಾ ಇದೀಯಾ ಏನು ವಿಷಯ ಹೇಳು ಪರಂ ನೀನು ಪಾರುನ ಮದುವೆ ಮಾಡ್ಕೊಂಡೆ ತಪ್ಪ ಹನಿಮೂನು ಮಾಡ್ಕೊಂಡೆ ತಪ್ಪ ಅವ್ರ ಜೊತೆ ಸಂಸಾರನೂ ಮಾಡ್ತಾ ಇದೀಯಾ ಏನ್ ಹೇಳ್ಬೇಕು ಅನ್ಕೊಂಡಿದ್ದೆ ಅದನ್ನ ನೇರವಾಗಿ ಹೇಳಿ ಈಗ ಗ್ರ್ಯಾಂಡ್ ಆಗಿ ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಬೇಕು ಅಂತಾನೂ ಇದೆಯಾ ತಪ್ಪ ತಪ್ಪೇ ಯಾಕೆಂದ್ರೆ ಇದೆಲ್ಲ ಆಗ್ಬೇಕಾಗಿದ್ದು ನಿನ್ನ ನಡುವೆ ಆದ್ರೆ ಏನ್ ಮಾಡ್ಲಿ ಮಧ್ಯದಲ್ಲಿ ಪಾರು ರಾಂಗ್ ಎಂಟ್ರಿ ಕೊಟ್ಬಿಟ್ಟ ರಾಂಗ್ ರಮ್ಯ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು ರಾಂಗ್ ಎಂಟ್ರಿ ಕೊಟ್ಟಿದ್ದು ನನ್ನ ಹೆಂಡತಿ ಅಲ್ಲ ನೀನು ಈಗೇನು ವೆಡ್ಡಿಂಗ್ ಆನಿವರ್ಸರಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೋತಾ ಇದ್ಯಾ 100% ಡೌಟೇ ಬೇಡ ಪಾರು ನಮ್ಮ ಆನಿವರ್ಸರಿ ಪಾರ್ಟಿ ಹೇಗಿರುತ್ತೆ ಹೇಳಮ್ಮ ಗ್ರ್ಯಾಂಡ್ ಆಗಿರ್ಬೇಕು ವೇದ ಗ್ರ್ಯಾಂಡ್ ಆಗಿರ್ಬೇಕು ತುತುರಿ ಗ್ರ್ಯಾಂಡ್ ಆಗಿರ್ಬೇಕು ಹೇಗಿರುತ್ತೆ ಗ್ರ್ಯಾಂಡ್ ಆಗಿರುತ್ತೆ ಕಡೆಗೆ ಒಪ್ಕೊಂಡಿಯಲ್ಲ ಖಂಡಿತ ಒಪ್ಪಿಲ್ಲ ಒಪ್ಪೋದು ಇಲ್ಲ ಅದು ಹೇಗ್ ನೀನು ನಿನ್ ವೆಡ್ಡಿಂಗ್ ಆನಿವರ್ಸರಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೋತೀಯೋ ನಿನ್ನ ವೆಡ್ಡಿಂಗ್ ಆನಿವರ್ಸರಿ ನಡೀಬಾರ್ದು ಅನ್ನೋದೇ ಅವ್ರ ಇಂಟೆನ್ಷನ್ ಹಾಗಾಗೋದಕ್ಕೆ ನಾವು ಬಿಡಬಾರ್ದು ಅವಳನ್ನ ತಡೆಯೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ ಅವನಿಗೆ ಈ ಜವಾಬ್ದಾರಿನ ವಹಿಸ್ತೇನೆ ಅವನು ಬರ್ತಾನೆ ನನ್ನ ಕಾಪಾಡ್ತಾನೆ ಯಾರಪ್ಪ ಅವನು ಗೂಂಡನ ಅಥವಾ ದೇವ್ರ ಗೂಂಡಾ ಕಮ್ ದೇವರು ಡ್ರಿಲ್ಲಿಂಗ್ ಸ್ವಾಮಿ ಹೌದು ಕಣ ಮಹಾ ಕೊರಕ ಕುಳ ಒಂದು ಸಾರಿ ಕೊರಿಯಕ್ ಶುರು ಮಾಡ್ದ ಅಂದ್ರೆ ಎಂಡ ಇಲ್ಲ ಸ್ಟಾರ್ಟೇ ಇಲ್ಲ ಅಂತೀನಿ ಭಾರತದಲ್ಲಿ ಕೊರಿಯಕ್ ಶುರು ಮಾಡ್ದ ಅಂದ್ರೆ ಗ್ಲೋಬಿನ ಇನ್ನೊಂದು ತುದಿ ಅಂದ್ರೆ ಅಮೆರಿಕಕ್ಕೆ ಹೋಗಿ ತಲುಪುತ್ತೆ ಅಂತ ಡ್ರಿಲ್ಲಿಂಗ್ ಬಿಟ್ಟು ನಾವೆಲ್ಲರೂ ಪ್ರೀತಿಯಿಂದ ಅವನನ್ನ ಡ್ರಿಲ್ಲಿಂಗ್ ಸ್ವಾಮಿ ಅಂತ ಕರಿತೀವಿ ಬಿಲ್ಡಪ್ ಸಾಕಪ್ಪ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅದ್ ಯಾರು ಅಂತ ಹೇಳ್ಬಿಡಪ್ಪ ವೆರಿ ಫೇಮಸ್ ಸೀರಿಯಲ್ ಎದ್ರೆ ಚಂದ್ರ ಬಿದ್ರೆ ರಂಧ್ರ ಡೈರೆಕ್ಟರ್ ನಿನ್ನಡೆ ಬರಹ ಬರೆಯೋ ಈ ರೈಟರ್ ನಿನ್ ಪ್ರೀತಿಗೆ ನಾನೇ ಪ್ರೊಡ್ಯೂಸರ್ ಈ ಆಂಗಲ್ ಇಟ್ಟು ಹೊಡೆದ್ರೆ ಕಂಬ ಬೀಳತ್ತೆ ಇಲ್ಲಿ ಇಟ್ಕೊಂಡು ಹೊಡೆದ್ರೆ ಗೋಡೆ ಬೀಳತ್ತೆ ಈ ಆಂಗಲ್ ಇಟ್ಟು ಹೊಡೆದ್ರೆ ಇಡೀ ಮನೆನೇ ಬೀಳತ್ತೆ ಯಾರ್ರಿ ನೀವು ಅಸಾಮಿ ನಮ್ಮ ಮನೆ ಕೆಡವಕ್ ಬಂದಿದ್ದೀರಾ ಮೂರ್ಖ ನಾನು ಸೀರಿಯಲ್ ಡೈರೆಕ್ಟರ್ ಸಿನಿಮಾ ಡೈರೆಕ್ಟರ್ ಡ್ರಿಲ್ಲಿಂಗ್ ಸ್ವಾಮಿ ಅಂದ್ರೆ ನೀವೇನಾ ಅಯ್ಯೋ ವೇದಮ್ಮ ಇವ್ರೆ ಅಂತ ಕಡೆ ಇವರಿಗೋಸ್ಕರ ನಾವು ಬೆಳಗ್ಗೆಯಿಂದ ಕಾಯ್ತಾನೆ ಇದ್ವಿ ಸ್ನಾನ ಮಾಡ್ಕೊಡ್ಯೋ ಇಲ್ವಾ ಸ್ವಾಮಿಗಳೇ ನಮ್ ಕಡೆಯಿಂದ ನಿಮ್ಗೊಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಮಾಡೋ ಸಿನಿಮಾದಲ್ಲಿ ನನ್ ಬಾಯ್ ಫ್ರೆಂಡ್ ಮಂಜು ಡಿಯರ್ಗೆ ಒಂದು ಹೆವಿ ರೋಲ್ ಕೊಡ್ತೀರಾ ಹೆವಿ ರೋಲ್ ಓಕೆ ನಮ್ಮ ಸಿನಿಮಾದಲ್ಲಿ ಹೆವಿ ಲೈಟ್ ಹಿಡ್ಕೊಳ್ಳೋ ಲೈಟ್ ಬಾಯ್ ಕೆಲಸ ಇದೆ ಮಾಡ್ತೀಯಾ ಲೈಟ್ ಬಾಯ್ ಕೆಲ್ಸನಾ ಏನು ಲೈಟ್ ಬಾಯ್ ಕೆಲಸ ಅಂತ ಕೇವಲವಾಗಿ ಮಾತಾಡ್ತೀಯ ಲೈಟ್ ಬಾಯ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ ನೀವು ನಮ್ಮ ಸಿನಿಮಾಗೆ ಬೆನ್ನೆಲುಬೆ ಲೈಟ್ ಬಾಯ್ಸ್ ಬೆಳಗ್ಗೆಯಿಂದ ಹಿಡಿದು ಪ್ಯಾಕಪ್ ಆಗೋ ತನಕ ಕಷ್ಟಪಡೋರು ಅವರೇ ಭಾರವಾದ ಲೈಟ್ಗಳಿರ್ತಾರೆ ಭಾರವಾದ ರಿಫ್ಲೆಕ್ಟ್ಗಳಿರ್ತಾರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಸರಿಯಾಗಿ ಊಟ ಕೊಡಬೇಕು ಸರಿಯಾಗಿ ಬಾಟ ಕೊಡಬೇಕು ಎಲ್ರಿಗೂ ಗೌರವ ಕೊಡಬೇಕು ಇಲ್ದೇನೆ ನಾವು ತಪ್ಪು ಮಾಡ್ತೀವಿ ಸಾಕ್ ಹೊಡೆದಿದ್ದಾಯ್ತಲ್ಲ ಅವ್ರ ವಿಷಯ ತಿಳ್ಕೊಂಡಿದ್ದಲ್ಲ ಡ್ರಿಲ್ಲಿಂಗ್ ಹೊಡೆದಿತ್ತು ಹೇಳಿದ್ ಒಂದೇ ಒಂದ್ ಕೆಲ್ಸ ಇಷ್ಟೊಂದು ಕೊರಿತಿರಲ್ಲ ನೀವು ನಾನೇನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಬೋರ್ಡ್ ಹಾಕೊಂಡಿದ್ದೀನ ಏನ ನಿನ್ ಹೆಸರು ತುತ್ತೂರಿ ಮಂಜ ಊದ್ಬೇಡ ಪುಂಗಿ ನಿನ್ನ ಹೆಸರೇನು ವೇದ ಫ್ರಮ್ ರೇಡಿಯೋ ನಾದ ಮಾತಾಡ್ಸಿದ ಸದಾ ಏ ತುತ್ತೂರಿ
ಬಂದಿರೋ ಅತಿಥಿನ ಹೊರಗಡೆ ನಿಲ್ಸಿ ಮಾತಾಡಿಸ್ತಾರೇನಪ್ಪ, ಒಳಗಡೆ ಕರ್ಕೊಂಡ್ ಬಾ. ಬನ್ನಿ 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 ಹೋಣ. ಎಲ್ಲ ಫಾಲೋ ಮೇ. ಬನ್ನಿ ಬನ್ನಿ ಬನ್ನಿ. ಅಯ್ಯೋ ಎಲ್ಲ ಹೋಗ್ತೀರಾ, ಇಲ್ಲೇ ನಿಂತ್ಕೊಳ್ಳಿ. ಸರ್ ತುಂಬಾ ವಿಷಯ ತಿಳ್ಕೊಂಡಿದ್ದೀರಾ ಸರ್. ಸೂಪರ್ ಸರ್. ನಾನು ಪತಿ ಪರಮೇಶ್ವರಂ ಪತ್ನಿ ಪಾರ್ವತಿ. ನಾನು ಎದ್ರೆ ಚಂದ್ರ ಬಿದ್ರೆ ರಂದ್ರ ಡೈರೆಕ್ಟರ್ ಡ್ರಿಲ್ಲಿಂಗ್ ಸ್ವಾಮಿ. ಲೇಟ್ ಆಗಿ ಬಿಡೋದು ಇವ್ರೇನಾ? ಇದೇ ಮಹಾನ್ ಭಾವರಮ್ಮ. ಆ ಸೀರಿಯಲ್ಗೆ ಈ ಪೇಸ್ಗಿಂತ ಈ ಪೇಸೆ ಹೀರೋ ಆಗಿ ಸೂಪರ್ ಆಗಿದೆ. ನೆಕ್ಸ್ಟ್ ಸೀರಿಯಲ್ಗೆ ನೀನು ಹೀರೋಯಿನ್. ನಾಳೆಯಿಂದ ನನ್ನ ಡೇಟ್ಸ್ ಇಲ್ಲ ಡೈರೆಕ್ಟರ್. ಬೇಡ ಬಿಡ, ಬೇರೆ ಆಕ್ಟರ್ ನಾಕತೀನಿ. ಹಂಗ ಬಾ ದಾರಿಗೆ. ಆದ್ರೂ ನಿಮ್ಮನ್ನ ನೋಡಿದ್ರೆ ಎಲ್ಲೋ ನೋಡಿದೀನಿ ಅನ್ನಿಸ್ತಾ ಇದೆಯಲ್ಲ. ನಾನು ಡೈರೆಕ್ಟರ್. ಡೈರೆಕ್ಟರ್ ಅಂದ್ರೆ ಏನ್ ಗೊತ್ತಾ? ಡೈರೆಕ್ಷನ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಪತಿ ಪರಮೇಶ್ವರ ಅವಾಗ ಹೇಳ್ತಿರ್ತಾರೆ, ಹೆಗ್ಲ ಮೇಲೆ ಒಂದು ಟವೆಲ್ ಹಾಕೊಂಡು, ಕ್ಯಾಪ್ ಹಾಕೊಂಡು, ಚೇರ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು, ಆಕ್ಷನ್, ಕ್ಯಾಮ್ರಾ, ಕಟ್, ಲೊಕೇಶನ್, ಶೀಟ್. ಮೂರ್ಖೆ. ಡೈರೆಕ್ಷನ್ ಅಂದ್ರೆ ಅದಲ್ಲ. ಮತ್ತೆ ಡೈರೆಕ್ಷನ್ ಅಂದ್ರೆ ಕಥೆಯಲ್ಲಿರುವ ಭಾವವನ್ನ ಜನಕ್ಕೆ ಮುಟ್ಸೋದು. ಕಥೆಯಲ್ಲಿರತಕ್ಕಂತ ಭಾವನ ಮುಟ್ಸೋಕೆ ನಾವು ಪಾತ್ರಗಳನ್ನ ಕ್ರಿಯೇಟ್ ಮಾಡ್ತೀವಿ. ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದ ಭಾವಗಳಿರ್ತವೆ. ಶಾರ್ಟ್ ತೆಗಿಬೇಕು. ಥ್ಯಾಂಕ್ ಯು. ಡೈರೆಕ್ಟರ್ ಸರ್, ನಾಳೆ ಬೆಳಗ್ಗೆನೆ ಪೂಜೆ. ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಪರಮ ಹೋಗೋದಿಲ್ಲ, ಅವನೊಬ್ನೇ ಮನೇಲಿ ಇರ್ತಾನೆ. ಯಾಕೆಂದ್ರೆ ಅವನನ್ನ ಮೀಟ್ ಮಾಡೋದಕ್ಕೆ ಒಬ್ರು VIP ಬರ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಹೋದವರು ಬರೋದಕ್ಕೆ 1 hour ಆಗುತ್ತೆ. ಆ 1 hour ನನ್ನ ಗೆಳೆಯ ಒಬ್ಬನೇ ಮನೇಲಿ ಇರ್ತಾನೆ. ಆ 1 hour ಅಲ್ಲಿ ನನಗನ್ಸಿದ್ದೆಲ್ಲ ಮಾಡ್ಬಿಡ್ತೀನಿ. ನನ್ಗೆ ಏನ್ ಟೆನ್ಷನ್ ಅಂದ್ರೆ ಡೈರೆಕ್ಟರ್ ಸರ್, ಆ 1 hour ಅಲ್ಲಿ ಈ ರಾಂಗ್ ರಮ್ಯಾ ಅವ್ರು ಏನಾದ್ರು ಕಿತಾಪತಿ ಮಾಡ್ಬಿಟ್ರೆ ಅಂತ. ಹಾಗೆಲ್ಲ ಯಾವುದೋ ಹುಡುಗಿ ದಬಾವಣೆ ಮಾಡಕ್ಕೆ ನಾವು ಬಿಟ್ಬಿಡ್ತೀವ? ಯಾರು ಆ ಹುಡುಗಿ? ಅವಾಗ್ಲೇ ನಿಮ್ಗೆ ತೋರ್ಸದ್ನಲ್ಲ ಡೈರೆಕ್ಟರ್ ಸಾಹೇಬ್ರೆ, ಈ ಮನೇಲಿರೋದು ಇಬ್ರೇ ಹೆಣ್ಮಕ್ಳು. ಒಂದು ನಮ್ಮ ಪಾರು ಮೇಡಮ್ ಅವರು, ಇನ್ನೊಬ್ರೆ ಈ ರಾಂಗ್ ರಮ್ಯಾ, ಈ ಅಕ್ಕ ಚಿಕ್ಕಿ ಕಿತಾಪತಿ. ಇಡ್ತೀನಿ ನಿಮ್ಗೆ ಬತ್ತಿ. ಅದಕ್ಕೆ ನೀನ್ ಯಾಕೆ ತಲೆ ಕೆಡಿಸ್ಕೊಡ್ತೀಯಾ? ಈ ಡೈರೆಕ್ಟರ್ ಡ್ರಿಲ್ಲಿಂಗ್ ಸ್ವಾಮಿ ಬಂದಿರೋದೇ ಆ ಹೆಣ್ಣು ಮಾಡೋ ಕಿತಾಪತಿನ ತಡಿಯಕ್ಕೆ. ಓಹೋ, ನನ್ನನ್ನು ತಡೆಯೋದಕ್ಕೆ ಈ ಡೈರೆಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರಾ? ಚಳ್ಳೆ ಹಣ್ಣು ತಿನ್ನಿಸ್ತೀನಿ. ಡೋಂಟ್ ಫಿಯರ್ ವೆನ್ ಐ ಆಮ್ ನಿಯರ್. ಅದು ಈ ಮಾತ್ರೆ, ಇದು ಶಕ್ತಿವರ್ಧಕ ಮಾತ್ರೆ, ಬಹಳ ಪವರ್ಫುಲ್ ಮಾತ್ರೆ. ಇದನ್ನ ಟಕ್ ಅಂತ ಹಾಲಲ್ಲಿ ಹಾಕಿ ಪರಮಂಗೆ ಟೊಯ್ ಅಂತ ಕೊಟ್ಬಿಡು. ಅವನು ಕುಡಿದು ಬಿಡ್ಲಿ, 1 ಗಂಟೆ ಪವರ್ ಬರುತ್ತೆ. ಅಷ್ಟು ಶಕ್ತಿ ಬರುತ್ತೆ. ಹುಡುಗಿನ ಟಚ್ಚಲ್ಲೇ ಬೀಳಿಸ್ಬಿಡ್ಬೋದು. ಹನುಮಂತಂಗಿತ್ತಲ್ಲ ಪವರು, ಅದಕ್ಕಿಂತ 1 ಡೋಸ್ ಜಾಸ್ತಿ ಪವರ್ ಬರುತ್ತೆ ಈ ಮಾತ್ರೆಗೆ. ದೇವಸ್ಥಾನಕ್ಕೆ ಹೋಗ್ಬೇಕು, ಅರ್ಜೆಂಟ್ ಅಲ್ಲಿ ಇದ್ದೀನಿ, ಅದಕ್ಕೆ ನಿಮ್ಮನ್ನು ವಿಚಾರಿಸ್ಕೊಳಕ್ ಆಗ್ಲಿಲ್ಲ. ಆದ್ರೂ ನಿಮ್ಮನ್ನ ಎಲ್ಲ ನೋಡಿದ್ದೀನಲ್ಲ. ನಾನು ಡೈರೆಕ್ಟರ್ ಡ್ರಿಲ್ಲಿಂಗ್ ಸ್ವಾಮಿ. ಡೈರೆಕ್ಷನ್ ಅಂದ್ರೆ ಏನು ಅಂತ ಹೇಳ್ಕೊಡ್ಲ? ನನಗೆ ಗೊತ್ತು ಡೈರೆಕ್ಷನ್ ಬಗ್ಗೆ. ನನಗೆ ಗೊತ್ತು, ಕೊಡಪ್ಪ ನೀನ್ ಮಾತ್ರೆ. ಈಗ ಇದನ್ನ ಪರಮನಿಗೆ ಕುಡಿಸ್ಬೇಕು. ವೇದ ಏನು? ವೇದ, ಈ ಬಾದಾಮಿ ಹಾಲನ್ನ ಪರಮನಿಗೆ ಕೊಡಮ್ಮ. ಪರಮ ಅಂಕಲ್ಗೆ ಬಾದಾಮಿ ಹಾಲ ಏನಕ್ಕೆ? ನೋಡಮ್ಮ, ಹಾಲಲ್ಲಿ ಒಂದ್ ನಿಮಿಷ ನಮ್ ಭಾವನ ಹತ್ರ ಹೇಳ್ತಾ ಇರಿ, ಬಂದೆ. ಹಾಲಲ್ಲಿ ಡಿಸಪಿಯರ್ ಆಗ್ಬಿಟ್ಟ. ಅಯ್ಯೋ, ಇಷ್ಟು ಎಲ್ಲಿ ಓಡೋಗ್ತಾ ಇದೆಯಾ? ಏನಿದು ವೇದ? ಬಾದಾಮಿ ಹಾಲು ಪರಮ ಅಂಕಲ್ ಕೊಡಕ್ಕೆ. ಪರಂಗೆ ತಾನೇ, ನಾನೇ ಕೊಡ್ತೀನಿ ಬಿಡು. ನೀವ್ ಕೊಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದ್ ಕೆಲ್ಸ ಇತ್ತು, ಮಾಡ್ಕೋಬೇಕು, ಬರ್ತೀನಿ. ಡೈರೆಕ್ಟರ್ ಈಗೇನ್ ಮಾಡ್ತಾರೆ? ಇಷ್ಟೊಂದೆಲ್ಲ ಶಕ್ತಿನ ಇಟ್ಕೊಂಡು ಪರಂನ ಏನೇನೆಲ್ಲ ಮಾಡ್ಬೋದು?
ಡೈರೆಕ್ಟರ್, ನೀವೊಬ್ಬರೇ ಬುದ್ಧಿವಂತರು ಅಂತ ಅನ್ಕೊಂಡಿದ್ದೀರಾ. ನಿಮಗಿಂತನೂ ಬುದ್ಧಿವಂತೆ ಈ ರಾಂಗ್ ರಮ್ಯಾ. ಹಲೋ, ನಾನು ದ ಒನ್ ಅಂಡ್ ಓನ್ಲಿ ಡ್ರಿಲ್ಲಿಂಗ್ ಸ್ವಾಮಿ. ನೀವ್ಯಾರು? ರಾಂಗ್ ರಮ್ಯಾ. ಓ, ರಮ್ಯಾ. ಡೈರೆಕ್ಟರ್, ನೀವೊಂದು ಮಾತ್ರೆನ ಹಾಕಿ ಪರಂಗೆ ಕುಡಿಯೋದಕ್ಕೆ ಕೊಟ್ರಲ್ಲ, ನೀವೆಂತ ಫೋಲ್ ಅಂತ ನನಗೀಗ ಗೊತ್ತಾಯ್ತು. ಆ ಮಾತ್ರೆನ ನುಂಗಿರೋದು ನಾನು. ಹಾಲು ಕುಡಿದ್ಯಾ? ಸಂಜೆ ಅವರಿಬ್ರು ವೆಡ್ಡಿಂಗ್ ಆನಿವರ್ಸರಿ ಇದೆ. ಆ ವೆಡ್ಡಿಂಗ್ ಆನಿವರ್ಸರಿ ಮುಗಿಯೋದಕ್ಕಿಂತ ಮುಂಚೆನೆ ನಮ್ಮ ಫಸ್ಟ್ ನೈಟ್ ಆಗೋಗಿರುತ್ತೆ. ಯಾವ ಫಸ್ಟು, ಯಾವ ನೈಟು? ಅದಕ್ಕೆ ಯಾಕೆ ನಗ್ತಿದ್ದೀರಾ? ರಮ್ಯಾ, ನಾನು ಸಿನಿಮಾ ಡೈರೆಕ್ಟರ್. ಸೀನ್ಗಳನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಕಥೆಯಲ್ಲಿ ನಿನ್ನಂತ ಕಿರಿಕ್ ಕ್ಯಾರೆಕ್ಟರ್ಗಳು ಬೇಕಾದಷ್ಟು ಬರುತ್ತೆ, ಹೋಗುತ್ತೆ. ನಾನು ಶಕ್ತಿವರ್ಧಕ ಮಾತ್ರೆ ಅಂತ ಹೇಳಿದೆ, ನಿನಗೆ ಕೇಳಿಸ್ಬೇಕು ಅಂತಾನೇ ಹೇಳಿದೆ. ನನಗೆ ಗೊತ್ತಿತ್ತು ನೀನು ಆ ಹಾಲನ್ನ ಪರಮಂಗೆ ಕೊಡೋದಿಲ್ಲ, ನೀನೇ ಕುಡಿತೀಯ. ಅದಕ್ಕೆ ನಾನು ಬಾದಾಮಿ ಹಾಲಲ್ಲಿ ಆ ಮಾತ್ರೆ ಹಾಕಿ ಕೊಟ್ಟೆ. ಅದು ಶಕ್ತಿವರ್ಧಕ ಮಾತ್ರೆ ಅಲ್ಲ, ನಿದ್ದೆ ಮಾತ್ರೆ. ನಿದ್ದೆ ಮಾತ್ರೆನಾ? ಎಸ್, ನಿದ್ದೆ ಮಾತ್ರೆ. ರಮ್ಯಾ, ನಿನಗೆ ಗೊತ್ತಾ ನಿದ್ದೆ ಮಾತ್ರೆ ಹ್ಯಾಕ್ ಕೆಲಸ ಮಾಡುತ್ತೆ ಅಂತ? ಹಲೋ, ನನ್ನ ಕಟ್ಕೊಂಡ್ರೆ ಹೆಂಡತಿಕ್ಕಿಂತ ಜಾಸ್ತಿ ಕಾಟಗಳು ಶುರು ಮಾಡಿದೆ ನೀನು. ನಾನು ನಿನ್ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಡಾನ್ಸ? ನೀನ್ ಹೇಳ್ದ ಪುಣ್ಯಕರಣ ಕೋತೇನಮ್ಮ. ಯಾಕೆ ಡಾನ್ಸ್ ಮಾಡ್ಬೇಕು ಹೇಳು? ಯಾಕೆ ಹೇಳುತ್ತ ಕೇಳ್ಬೇಡ. ನಿದ್ದೆ ಬಂದು ಬಿಟ್ಟಿದೆ, ಮಲ್ಕಳ್ಳಿ. ಡೈರೆಕ್ಟ್ರೆ, ಸಾಯಂಕಾಲ ಪ್ರೋಗ್ರಾಮ್ಗೆ ರೆಡಿ ಆಗ್ಬೇಕಲ್ವಾ? ಅದಕ್ಕೆ ಸ್ವಲ್ಪ ರೆಸ್ಟ್ ತಗೋಬಹುದಾ? ಪಾರು, ನಾನು ಹೋಗಿ ಮಲ್ಕೊಳ್ತೀನಮ್ಮ. ಯಾರು ನನ್ನ ಡಿಸ್ಟರ್ಬ್ ಮಾಡಬೇಡಿ. ಯಾವುದೇ ಕಾಲ್ ಬಂದ್ರು ನಾನು ಇಲ್ಲ ಅಂತ ಹೇಳ್ಬಿಡು. ಯಾರು ರೂಮ್ ಒಳಗೆ ಬರಬಾರ್ದು. ಓಕೆ. ಡೈರೆಕ್ಟ್ರೆ, ನಾನು ರೆಸ್ಟ್ ತಗೋಬಹುದಾ? ಒಂದ್ ನಿಮಿಷ ಇರಪ್ಪ, ನಿನಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ತಿದ್ಯಾ? ಮಂಜು, ಎಂತ ಡೈರೆಕ್ಟ್ರೆ? ನೋಡು, ಪರಮ ರೂಮ್ ಅಲ್ಲಿ ರೆಸ್ಟ್ ತಗೊಳ್ತಾನೆ, ಅವ್ನ್ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಅದಕ್ಕೆ ನನ್ ಕೋಟು ಅವ್ನ ರೂಮ್ ಅಲ್ಲಿ ಇದೆ, ಹೋಗಿ ತಗೊಂಬ ಹೋಗು. ರೂಮಲ್ಲಿ ಇಟ್ಟಿದ್ದಾರೆ. ಎಲ್ಲಿಟ್ಟಿದಾರೋ ಗೊತ್ತಿಲ್ವಲ್ಲ. ಮಂಜು ಬೇರೆ ಬರ್ತಿದ್ದಾನೆ. ಏನ್ ಮಾಡ್ಲಿ? ಡೈರೆಕ್ಟರ್ ಇದೇನಾ? ಡೈರೆಕ್ಟ್ರೆ, ನಾನು ಹೋಗಿ ಮಲ್ಕೋಬಹುದಾ? ಒಂದ್ ನಿಮಿಷ ತಡಿಯಪ್ಪ. ಮಂಜು, ರೂಮ್ ಅಲ್ಲಿ ನಂದು ಶರ್ಟು ಪ್ಯಾಂಟು ಇದೆ. ಶರ್ಟ್ ಜೇಬಲ್ಲಿ 10,000 ರೂಪಾಯಿ ಇದೆ, ತಗೊಂಡ್ ಬಾ. ಈ ರೂಮಲ್ಲ, ಯಾವ ಶರ್ಟ್ ಜಾಬು? ದುಡ್ಡು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಹುಡುಕ್ತಾನಿದ್ರೆ ಮಂಜ ಬಂದ್ಬಿಡ್ತಾನೆ. ಹಾ, ನನ್ನ ಹತ್ರ ಇರೋ 10,000 ಕೊಟ್ಬಿಡ್ತೀನಿ. ಮರ್ಯಾದೆ ಉಳ್ಕೊಂಡ್ರೆ ಸಾಕು. 10,000 ರೂಪಾಯಿ. ತಗೊಳ್ಳಿ ಡೈರೆಕ್ಟ್ರೆ, 10,000 ರೂಪಾಯಿ. 100 ರೂಪಾಯಿ ಕಡಿಮೆ ಇದೆ. ಡೈರೆಕ್ಟ್ರೆ, ನಾನು ಈಗಲಾದ್ರೂ ಹೋಗಿ ಮಲ್ಕೊಳ್ಬಹುದಾ? ಒಂದ್ ನಿಮಿಷ ತಡಿಯೋ ಮಂಜ. ಅಲ್ಲಿ ನನ್ನ ಪ್ಯಾಂಟ್ ಜೋಬಲ್ಲಿ ನನ್ನ ಹೆಂಡತಿಗೆ ಅಂತ ಕೊಂಡ್ಕೊಂಡಿದ್ದು ಒಂದು ನೆಕ್ಲೆಸ್ ಇದೆ, ಚಿನ್ನದ ನೆಕ್ಲೆಸ್. ನೆಕ್ಲೆಸ್? ಅಯ್ಯೋ ದೇವ್ರೆ, ಇವ್ರು ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲಲ್ಲ. ಏನ್ ಮಾಡ್ಲಿ?
ಇದನ್ನೇ ಕೊಟ್ಬಿಟ್ರೆ ಆಯ್ತು, ಆಮೇಲೆ ಬೇಕಾದ್ರೆ ಇನ್ನೊಂದು ತಗೋಬಹುದು. ಅಲ್ಲ ಡೈರೆಕ್ಟರ್, ನಿಮ್ ಕಥೆನೇ ನಂಗೆ ಅರ್ಥ ಆಗ್ತಾ ಇಲ್ಲ. ಈ ಒಡವೆನೆಲ್ಲ ಅಂತ ಜೇಬಲ್ಲಿ ಇಟ್ಕೊಂಡಿರಿ? ಅಯ್ಯೋ ಈಗ ತಾನೇ ಕೊಂಡ್ಕೊಂಡೆ, ಮನೆಗೆ ಹೋಗೋ ತನಕ ಇಟ್ಟೇಳ ಅಂತ ಇಟ್ಟಿದ್ದೀನಿ ಅಷ್ಟೇ. ಹೋಗಿ ತಗೊಂಡು ಹೋಗು. ಇದನ್ನೇನು ಮೂಸ್ಬಿಡಿ, ಕರೆಕ್ಟ್ ಆಗಿದೆ. ಡೈರೆಕ್ಟ್ರೆ, ನನಗೆ ಸುಸ್ತಾಗ್ತಿದೆ, ಹೋಗಿ ಮಲ್ಕೊಳ್ತೀನಿ. ಸ್ವಲ್ಪ ತಡ್ಕೋ ಮಂಜ. ಆ ರೂಮಲ್ಲಿ ದಿಂಬಿದೆಯಲ್ಲ, ಕಾಲ್ ದಿಂಬ ತಲೆ ದಿಂಬ ಎರಡು ದಿಂಬಿ ಇರುತ್ತಾ? ನಮ್ಮ ಮನೆ ಹೊತ್ತಿಗೆ ಜಗಳ ಮಾಡ್ಕೊಂಡ್ರೆ ಉಲ್ಟಾ ಪಟ್ಟ ಮಲ್ಕೊಂಡ. ನೋಡ, ಆ ತಲೆ ದಿಂಬಿಲಿಯ ಅದ್ರ ಒಳಗಡೆ ಈ ನೆಕ್ಲೆಸ್ ಓಲೆ ಇಟ್ಟಿದ್ದೀನಿ, ತಗೊಂಬ. ಅದನ್ನ ಯಾಕೆ ಅಲ್ಲಿಟ್ರಿ? ಸೇಫ್ಟಿ ಚೆಕ್. ತರ್ತೀನಿ. ಇಯರ್ ರಿಂಗ್ಸ್ ಹುಡ್ಕಕ್ಕೇನಿದೆ, ಇದನ್ನ ಬಿಚ್ಕೊಡ್ತೀನಿ. ತಗೊಳ್ಳಿ. ಡೈರೆಕ್ಟ್ರೆ, ಇನ್ನು ನನ್ನ ಕೈಯಲ್ಲಾಗಲ್ಲ, ನಂಗೆ ತುಂಬಾ ಸುಸ್ತಾಗ್ತಿದೆ, ಹೋಗಿ ಮಲ್ಕೊಳ್ತೀನಿ. ಸ್ವಲ್ಪ ತಡಿಯಪ್ಪ. ನೋಡ ಮಂಜ, ನನ್ನ ಹೆಂಡತಿಗೆ ಅಂತ ನಾನೊಂದು ಗ್ರೀನ್ ಕಲರ್ ನೆಟ್ಟೆಡ್ ಮಿಣಿಕ್ ಮಿಣಿಕ್ ಸೀರೆ ಕೊಂಡ್ಕೊಂಡಿದ್ದೆ, ಅಲ್ಲಿ ವಾರ್ಡ್ರೋಬ್ ಅಲ್ಲಿ ಇಟ್ಟಿದ್ದೀನಿ. ಹೋಗಿ ತಗೊಂಡ್ಬಂದ್ಬಿಡ್ತೀಯಾ? ಗ್ರೀನ್ ಕಲರ್ ನೆಟ್ಟೆಡ್ ಸ್ಯಾರಿನ ಅದನ್ನೆಲ್ಲಿಟ್ಟಿದೆ? ನನ್ನ ಸ್ಯಾರಿ ಇನ್ನಿಲ್ಲಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಗ್ರೀನ್ ಕಲರು ನೆಟ್ಟೆಡ್ಡು ಏನ್ ಮಾಡ್ತಾ ಇದ್ಯಾ? ನೀವೇನ್ ಮಾಡ್ತಿದ್ರಿ? ಅದು ನನ್ ಬ್ಯಾಗ್ ಮಿಸ್ ಆಗಿತ್ತು, ಇಲ್ಲೇ ಇದೆ, ಸಿಕ್ತು. ನಂದು ಸೀರೆ ಮಿಸ್ ಆಗಿತ್ತು, ಇಲ್ಲೇ ಸಿಕ್ತು. ಹೋಗಿ ಕೆಲಸ ನೋಡ್ಕೊ. ನಿಮ್ ಸವಾಸನ ಮಾಡ, ಡೈರೆಕ್ಟರ್ ಸವಾಸನ ಮಾಡ. ಏನ್ ಡೈರೆಕ್ಟ್ರೆ, ನಾನ್ ನಿಮ್ಗೊಂದು ಫೋನ್ ಮಾಡ್ದೆ ಅಂತ ನನ್ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದೀರಾ? ನಾನೇನ್ ಮಾಡ್ದೆ? ದುಡ್ಡು ಬೇಕು, ನೆಕ್ಲೆಸ್ ಬೇಕು, ಇಯರಿಂಗ್ ಬೇಕು ಅಂತ ಹೇಳಿದ್ರಲ್ಲ, ಅಲ್ಲಿ ಯಾವ್ದು ಇರ್ಲಿಲ್ಲ. ನನ್ ದುಡ್ಡು, ನನ್ ನೆಕ್ಲೆಸ್, ನನ್ ಇಯರಿಂಗ್ ನ ಕೊಟ್ಟು ಕಳಿಸ್ತಾ. ಅಷ್ಟೇ ಅಲ್ಲದೆ ನನ್ ಸೀರೆನೂ ಬೇಕು ಅಂತ ಕೇಳಿದ್ರಲ್ಲ. ನೀನು ಆ ರೂಮಲ್ಲಿ ಸೇರ್ಕೊಂಡಾಗೆ ನಂಗೆ ಅರ್ಥ ಆಯ್ತು, ಏನೋ ಕಿರಿಕ್ ಮಾಡ್ತೀಯ ಅಂತ. ಅದಕ್ಕೆ ನಿನ್ನ ಹೊರಗೆ ಕರ್ಸಕ್ಕೆ ಹೀಗೆಲ್ಲ ಮಾಡಿದೆ. ತಗೋ ನಿನ್ ನೆಕ್ಲೆಸ್, ನಿನ್ ದುಡ್ಡು, ನಿನ್ ಇಯರಿಂಗು, ನಿನ್ ಕೋಟು. ನೋಡು, ರಾತ್ರಿ 12 ಗಂಟೆ ಆಗೋವರೆಗೂ ಯಾವುದೇ ಕಾರಣಕ್ಕೂ ಪರಮ ನಿನಗೆ ಒಂಟಿಯಾಗಿ ಸಿಗಲ್ಲ, ಸಿಗಕ್ ನಾನು ಬಿಡಲ್ಲ. 1000 ಸಲ ಹೇಳ್ತಿದ್ದೀನಿ, ಪರಂ ನನ್ಗೆ ಸಿಗ್ತಾನೆ ಸಿಗ್ಲೇಬೇಕು. ಸಿಗಲ್ಲ ಸಿಗಲ್ಲ ಸಿಗೋದೇ ಇಲ್ಲ. ಸಿಗ್ತಾನೆ ಸಿಗಲ್ಲ. ಚಾಲೆಂಜ್. ಓಕೆ, ಸೋತ್ರ ಏನು? 6 ವಾರ ನಾನ್ ಪರಂ ಹತ್ರ ಮಾತು ಆಡಲ್ಲ, ಇವನ್ ಮುಖ ತಿರುಗು ನೋಡಲ್ಲ. ಅದೇ ನನಗೂ ಬೇಕಾಗಿದ್ದು. ಓಕೆ, ಒಂದು ಮಲ್ಕೊಳ್ಳೋ. ಔಚ್ ಔಚ್ ಔಚ್. ಇನ್ನಾಡಿ ಪಾತ ಪರ್ಸನಾಲಿಟಿ. ಈ ಪಾರ್ಟಿ ಮುಗಿಯೋದ್ರೊಳಗಡೆ ನಾನು ಏನಾದ್ರೂ ಮಾಡಿ ಪರಂನ ಕರ್ಕೊಂಡು ಹೋಗ್ಲೇಬೇಕಲ್ಲ.
ಪಾರ್ಟಿ ಅಲ್ಲ ರಮ್ಯಾ ನಮ್ಮಿಬ್ಬರನ್ನ ರೂಮಲ್ಲಿ ಕೂಡಾಕಿ ಎಲ್ಲಾ ವ್ಯವಸ್ಥೆ ಮಾಡಿದ್ದವಳೆ. ಹೌದು ರೀ, ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಪಾರು ಹ್ಯಾಪಿ ಆನಿವರ್ಸರಿ. ಸೇಮ್ ಟು ಯು. ನೀವು ಬೇರೆ ಸೀನ್ ಯೋಚನೆ ಮಾಡಿದ್ದೆ, ಆದ್ರೆ ನಾನು ಇನ್ನೊಂದು ಸೀನ್ ಕ್ರಿಯೇಟ್ ಮಾಡಿದೆ. ಹೆಂಗೆ? ಆದ್ರೆ ಪರಂಗಿ ಜ್ಯೂಸ್ ಕುಡಿಸಿದ್ದು ನಾನೇ. ಆದ್ರೆ ಆ ಜ್ಯೂಸ್ ನ ಬಾಟಲ್ ಹೊಯ್ದಿದ್ದು ನಾನು, ನಶೆ ಬಂದಂಗೆ ಆಕ್ಟ್ ಮಾಡಿದ್ದು ಅವನು. ಆ ನಶೆಲಿರೋ ಪರಮನ್ನ ರೂಮಲ್ಲಿ ನೀನು ಕರ್ಕೊಂಡು ಹೋದೆ. ಆದ್ರೆ ಅದಕ್ಕಿಂತ ಮುಂಚೆ ಪಾರು ಅವ್ರನ್ನ ನಾನು ಅಲ್ಲಿ ಬಿಟ್ಟಿದ್ದೆ. ಹೆಂಗೆ? ಇದೇ ಡೈರೆಕ್ಟರ್ ಸ್ಪೆಷಲ್. 12 ಗಂಟೆ ಆಗೋಯ್ತು, ಪರಮ ನಿನ್ಗೆ ಒಂಟಿಯಾಗಿ ಸಿಕ್ಕಿಲ್ಲ. ಅಲ್ಲಿಗೆ ಚಾಲೆಂಜಲ್ಲಿ ನೀನು ಸೋತೆ. 6 ವಾರ ಪರಮನ ಮುಖ ನೋಡಂಗಿಲ್ಲ, ನೆನಪಿರ್ಲಿ. ವಾಟ್ ಎ ಬ್ಯೂಟಿ, ವಾಟ್ ಎ ಥ್ಯಾಂಕ್ ಯು ಪಾರು. ರಮ್ಯಾ, ನೀನು ಚಾಲೆಂಜಲ್ಲಿ ಸೋತ. ಇನ್ನು 6 ವಾರ ನನ್ನ ಮುಖ ನೋಡಬಾರ್ದು ಅಷ್ಟೇ. ಆಯ್ತು, 6 ವಾರ ನಾನು ನಿನ್ ಮುಖ ನೋಡಲ್ಲ. 6 ವಾರ 42 ದಿನ. ನೆನಪಿಟ್ಕೊ. 6 ವಾರ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ.